Namaskar everyone. Welcome back to Organization Management and Entrepreneurship class, unit number 3 TPM and TQM. In this video, I'm going to explain about introduction about maintenance and total productive maintenance. In short form, they call that as TPM, objectives of TPM and the benefits of TPM and component of TPM. So first thing is maintenance. What is meant by the maintenance? Or you can say definition of the maintenance. So maintenance, ಈ ಮೇಂಟೆನೆನ್ಸ್ ಅನ್ನೋ ವರ್ಡ್ ನಾವು ಡೇ ಟು ಡೇ ರೆಗ್ಯುಲರ್ ಲೈಫ್ ಅಲ್ಲಿ ಬಹಳಷ್ಟು ಟೈಮ್ ಬಹಳ ಕಡೆ ನಾವು ಕೇಳಿರ್ತೀವಿ. ಯಾವುದೋ ಒಂದು ಬೈಕ್ ಕೆಟ್ಟಾಗ ಅದನ್ನ ನಾವು ರಿಪೇರಿಗೆ ಬಿಟ್ಟಾಗ ನಾವು ಬೈಕ್ ಮೇಂಟೆನೆನ್ಸ್ ಬಿಟ್ಟಿದೀವಿ ಅಂತ ಹೇಳ್ತೀವಿ. ಆಕ್ಚುಲಿ ಏನು ಮೇಂಟೆನೆನ್ಸ್ ಅನ್ನೋದು ವರ್ಡ್ ಇದು ಇಂಡಸ್ಟ್ರಿಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಮೇಂಟೆನೆನ್ಸ್ ಆಕ್ಟಿವಿಟಿ ಅನ್ನೋದು ನಾವು ಈ ವಿಡಿಯೋದಲ್ಲಿ ನಾವು ತಿಳ್ಕೊತೀವಿ. Maintenance under definition is a function of management that is concerned with the day-to-day problem. Every day there are plenty of machines available in industry. ಬಹಳಷ್ಟು ಮೆಷಿನ್ಸ್ ಎಕ್ವಿಪ್ಮೆಂಟ್ಸ್ ಗಳು ಇರುತ್ತೆ ಇಂಡಸ್ಟ್ರಿಯಲ್ಲಿ. ಅದನ್ನ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಡೋದಕ್ಕೆ ರೆಗ್ಯುಲರ್ ಆಗಿ ಡೇ ಟು ಡೇ ಅವರು ಕೆಲವೊಂದು ಆಕ್ಟಿವಿಟಿನ ಮಾಡ್ತಾರೆ. ಆ ಆಕ್ಟಿವಿಟಿನ ನಾವೇನಂತ ಕರಿತೀವಿ, ಮೇಂಟೆನೆನ್ಸ್ ಅಂತ ಕರಿತೀವಿ. ಇಟ್ ಇಸ್ ಅ ಕನ್ಸರ್ನ್ ವಿತ್ ದ ಡೇ ಟು ಡೇ ಪ್ರಾಬ್ಲಮ್ ಆಫ್ ಕೀಪಿಂಗ್ ದ ಫಿಸಿಕಲ್ ಪ್ಲಾಂಟ್ ಇನ್ ಗುಡ್ ಆಪರೇಟಿಂಗ್ ಕಂಡೀಷನ್. ಗುಡ್ ಆಪರೇಟಿಂಗ್ ಕಂಡೀಷನ್ ಅಲ್ಲಿ ಇಡಬೇಕು. ಅದು ಮೇಂಟೆನೆನ್ಸ್ ಆಗಿರುತ್ತೆ. ಯಾವ ಇಂಡಸ್ಟ್ರಿಯಲ್ಲಿ ಮೇಂಟೆನೆನ್ಸ್ ಪ್ರಾಪರ್ ಆಗಿ ಆಗ್ತಾ ಇರುತ್ತೆ ಅಲ್ಲಿ ಏನಿದೆ ಮೆಷಿನರೀಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಕಂಟಿನ್ಯೂಸ್ಲಿ ಆಪರೇಟ್ ಆಗ್ತಾ ಇರುತ್ತೆ. ಬ್ರೇಕ್ ಡೌನ್ ಅಂತ ಕರಿತೀವಿ, ಆ ಬ್ರೇಕ್ ಡೌನ್ ಕಡಿಮೆ ಇರುತ್ತೆ. ಮತ್ತೆ ಡೌನ್ ಟೈಮ್ ಅಂತ ಕರಿತೀವಿ, ಆ ಡೌನ್ ಟೈಮ್ ಏನಾಗಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ಇದು ಮೇಂಟೆನೆನ್ಸ್ ಆಕ್ಟಿವಿಟಿ ವಿಚ್ ಇನ್ಕ್ರೀಸ್ ದ ಪ್ರಾಫಿಟ್ ಟು ಆರ್ಗನೈಸೇಷನ್. ದಿಸ್ ಇಸ್ ದ ಡೆಫಿನೇಷನ್. ವೈ ಮೇಂಟೆನೆನ್ಸ್ ಇಸ್ ನೆಸೆಸರಿ, ಯಾಕೆ ಬೇಕು ನಮ್ಗೆ ಮೇಂಟೆನೆನ್ಸ್ ಅನ್ನೋದಕ್ಕೆ ನಾವು ಇಲ್ಲೊಂದು ವಿಡಿಯೋ ತೋರಿಸ್ತೀನಿ ನಾನು. ಮೇಂಟೆನೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಈ ವಿಡಿಯೋ ನೋಡಿದಾಗ if you focus on result, you will never change. If you focus on change, you will get the result. See, this is the quotation. It's a wonderful quotation. So you can see pictures. This is the actual real time pictures in industry. ಇಲ್ಲಿ ನೋಡಬಹುದು ಇಂಡಸ್ಟ್ರಿಯಲ್ಲಿ ಯಾವ ತರ ನಿಮ್ದು ಐಟಮ್ಗಳು ಕಂಟಾಮಿನೇಟ್ ಆಗಿರ್ಬೋದು, ಧೂಳು, ಡಸ್ಟ್, ಎವ್ರಿಥಿಂಗ್ ಇಸ್ ಲೀಕೇಜ್. there are plenty of leakages ಆಗಿರ್ಬೋದು. ಮತ್ತೆ ಕರೆಕ್ಟ್ ಆಗಿ ಪ್ರಾಪರ್ಲಿ ಇನ್ಸುಲೇಟೆಡ್ ಆಗಿರೋದಿಲ್ಲ, ವೈರ್ಗಳನ್ನ ಹೇಗೆ ಜಾಯಿಂಟ್ ಮಾಡಿರೋದು. ಇದನ್ನ ನಾವು ನೋಡ್ಬೋದು. ಹೌಸ್ ಕೀಪಿಂಗ್ ಎಲ್ಲ ಚೆದ್ರು ಹೋಗಿದೆ. ಮಿಸ್ಸಿಂಗ್ ಸ್ಕ್ರೂ ಮಿಸ್ ಆಗಿದೆ. ಮೆಷಿನರೀಸ್ ನ ಅನ್ಸೇಫ್ ಆಪರೇಟಿಂಗ್ ಕಂಡೀಷನ್ ಬಿಟ್ಟಿರೋದು, ಪ್ರಾಪರ್ ಆಗಿ ಮಾಡಿಲ್ಲ. ಇಲ್ಲಿ ಏನೇನೋ ಹಿಡನ್ ಫ್ಯಾಕ್ಟರ್ಸ್ ನ ಮಾಡಿದ್ರು. ಅಂಡ್ ಇಲ್ಲಿ ನೀವು ಚೈನ್ ಹೊರಗಡೆ ಬಂದಿರೋದು. there are some screws, ಇಲ್ಲಿ ಒಂದು ಮಿಸ್ಸಿಂಗ್ ಪಾರ್ಟ್, ಮಿಸ್ಸಿಂಗ್ ಸ್ಪೇಸ್ ಅಂಡ್ ಕಂಟಾಮಿನೇಷನ್ ಆಗಿರೋದು. ಅಂಡ್ ಇದು ಆಕ್ಚುಲಿ ಇಂಡಸ್ಟ್ರಿಯಲ್ಲಿ ರಿಯಲ್ ಟೈಮ್ ಅಲ್ಲಿ ಆಗ್ತಿರೋ ಒಂದು ಪಿಕ್ಚರ್ಸ್. ಈ ಪಿಕ್ಚರ್ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಮೇಂಟೆನೆನ್ಸ್ ಅಂತಂದ್ರೆ ಕ್ಲೀನ್ ಮಾಡೋದು, ಆಯಿಲಿಂಗ್ ಆಗೋದು, ಲುಬ್ರಿಕೇಟಿಂಗ್ ಆಗೋದು, ಮತ್ತೆ ಮಿಷಿನರಿ ಯಾವ್ದಾದ್ರು ಪಾರ್ಟ್ ಆಪರೇಟ್ ಆಗ್ತದೆ ಅಂತಂದ್ರೆ ಅದನ್ನ ರೀಪ್ಲೇಸ್ ಮಾಡೋದು. ಇದನ್ನೆಲ್ಲ ನಾವೇನಂತ ಕರಿತೀವಿ, ಮೇಂಟೆನೆನ್ಸ್ ಅಂತ ಕರಿತೀವಿ. ಇಲ್ಲಿ ಆಯಿಲ್ ಲೀಕ್ ಆಗ್ತಾ ಇದೆ, ಇದನ್ನೆಲ್ಲ ನಾವು ನೋಡ್ಬೋದು. ಅಂಡ್ ಎಲೆಕ್ಟ್ರಿಕಲ್ ಇನ್ಸುಲೇಷನ್ ಪ್ರಾಪರ್ ಆಗಿದೆ. ಇದ್ರಿಂದ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಆಗಿ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿ ಇಂಡಸ್ಟ್ರಿ ಲಾಸ್ ಆಗ್ಬೋದು. ಇಲ್ಲಿ ಹೌಸ್ ಕೀಪಿಂಗ್ ಕರೆಕ್ಟ್ ಆಗೋದಿಲ್ಲ. ಇಲ್ಲಿ ನೋಡ್ಬೋದು ಡರ್ಟ್ ಹೇಗೆ ಅಕ್ಯುಮುಲೇಟ್ ಆಗಿದೆ ಅಂತ. ಇದೆಲ್ಲ ಆಕ್ಚುಯಲ್ ಪಿಕ್ಚರು ಇಂಡಸ್ಟ್ರಿಯಲ್ಲಿ ಆಗ್ತಾ ಇರೋದು. ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಮೇಂಟೆನೆನ್ಸ್ ಮಾಡಿಲ್ಲ ಅಂದ್ರೆ ಈ ತರ ಇರುತ್ತೆ ಇಂಡಸ್ಟ್ರಿ. ಯಾವಾಗ ನೀವು ಮೇಂಟೆನೆನ್ಸ್ ಮಾಡಿದ್ರೆ ಹೇಗಾಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಪಿಕ್ಚರು. ದಿಸ್ ಆರ್ ಆಲ್ ದ ಪಿಕ್ಚರ್ಸ್. ಅಂಡ್ ಇಫ್ ಯು ಸಿ ಆಫ್ಟರ್ ದ ಮೇಂಟೆನೆನ್ಸ್ ಆಕ್ಟಿವಿಟಿ ಆದ್ಮೇಲೆ ಯಾವ ತರ ಇರುತ್ತೆ ನಿಮಗೆ ಬಿಫೋರ್ ಅಂಡ್ ಆಫ್ಟರ್ ಕಂಪ್ಯಾರಿಸನ್. ಇಲ್ಲಿ ನೋಡ್ಬೋದು ಮಿಷಿನ್ ಬಿಫೋರ್ ಮೇಂಟೆನೆನ್ಸ್ ಹೇಗಿತ್ತು, ಆಫ್ಟರ್ ಮೇಂಟೆನೆನ್ಸ್ ಹೇಗಾಗಿದೆ. ಇಲ್ಲಿ ನಮಗೆ ಆಯಿಲ್ ಲೀಕ್ ಆಗಿದೆ, ಇಲ್ಲಿ ಕಾಣಿಸ್ತಾ ಇದೆ. ಮೇಂಟೆನೆನ್ಸ್ ಆದ್ಮೇಲೆ ಆಯಿಲ್ ಎಲ್ಲ ತೆಗ್ದಿದ್ದಾರೆ, ನೀಟ್ ಆಗಿದೆ. ಅಂಡ್ ಇಲ್ಲೂ ಅಷ್ಟೇ ಲಿಕ್ವಿಡ್ ಲೀಕ್ ಆಗಿದೆ. ಮೇಂಟೆನೆನ್ಸ್ ಆಕ್ಟಿವಿಟಿ ಆದ್ಮೇಲೆ ಎಷ್ಟು ನೀಟ್ ಆಗಿದೆ. ಮಿಷಿನರಿದು ಡಸ್ಟ್ ಬಹಳ ನೀಟ್ ಆಗಿತ್ತು. ಮೇಂಟೆನೆನ್ಸ್ ಆಕ್ಟಿವಿಟಿ ಮಾಡೋದ್ರಲ್ಲಿ ಮೇಂಟೆನೆನ್ಸ್ ಆಕ್ಟಿವಿಟಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನಂದ್ರೆ ಟು ಕೀಪ್ ದ ಮಿಷಿನ್ ಇನ್ ಆಪರೇಟಿಂಗ್ ಕಂಡೀಷನ್. ಈ ಪಿಕ್ಚರ್ ನೋಡಿದ್ರೆ ಬಿಫೋರ್ ಅಂಡ್ ಆಫ್ಟರ್ ಎಷ್ಟು ಇದೆ ಅನ್ನೋದನ್ನು ಕಂಪ್ಯಾರಿಸನ್ ಮಾಡಿ. ಇದು ಬಿಫೋರ್ ಆಗಿರುತ್ತೆ, ನೆಕ್ಸ್ಟ್ ಆಫ್ಟರ್ ಎಷ್ಟು ಕ್ಲೀನ್ ಆಗಿದೆ ನೋಡಿ. ಈ ವರ್ಕ್ನ ನಾವೇನಂದ್ರೆ ಮೇಂಟೆನೆನ್ಸ್ ಆಗುತ್ತೆ. ಆಕ್ಚುಲಿ ಇಂಡಸ್ಟ್ರಿಯಲ್ಲಿ ಎಕ್ವಿಪ್ಮೆಂಟ್, ಮಿಷನರೀಸ್ನ ವರ್ಕಿಂಗ್ ಕಂಡೀಷನ್ ನೋಡೋದಕ್ಕೆ ಮಾಡುವ ಆಕ್ಟಿವಿಟಿಗೆ ಮೇಂಟೆನೆನ್ಸ್ ಆಗುತ್ತೆ. These are all the images before and after the maintenance activity. That is the definition. It is a day-to-day regular work doing in a industry to keep the
machineries in operating conditions. That is called maintenance. And see here in this animation video, they are repairing the machine. Repairing is a part of maintenance activity, and oiling. And see here, this animation is showing. See now, coming to function of maintenance. What is maintenance? What are the function of the maintenance? I already told maintenance ಅಂದ್ರೆ ಏನು, ಮೇಂಟೆನೆನ್ಸ್ ಹೇಗಿರುತ್ತೆ, ಮೇಂಟೆನೆನ್ಸ್ ಯಾಕೆ ಮಾಡ್ಬೇಕು ಅನ್ನೋದು ನೋಡಿದಾಗಲೇ ಅಲ್ಲಿ ಮೇಂಟೆನೆನ್ಸ್ ಫಂಕ್ಷನ್ ಗೊತ್ತಾಗ್ಬಿಡುತ್ತೆ. ಮೇಂಟೆನೆನ್ಸ್ ಫಂಕ್ಷನ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್. ಯಾವುದೇ ಕಾರಣಕ್ಕೂ ಮೆಷಿನ್ ಸ್ಟಾಪ್ ಆಗಬಾರ್ದು, ಬ್ರೇಕ್ ಡೌನ್ ಆಗಬಾರ್ದು, ಅದು ಕಂಟಿನ್ಯೂಸ್ ಆಗಿ ಆಪರೇಟ್ ಆಗ್ತಾ ಇರಬೇಕು. ಕಂಟಿನ್ಯೂಸ್ ಆಪರೇಟ್ ಆಗೋದಕ್ಕೆ ನಾವೇನ್ ಮಾಡ್ತೀವಲ್ಲ ಆ ಕೆಲಸನ ನಾವು ಮೇಂಟೆನೆನ್ಸ್ ಅಂತ ಕರೆದು, ಅದನ್ನ ನಾವು ಇಲ್ಲಿ ಫಂಕ್ಷನ್ ಆಗಿ ಲಿಸ್ಟ್ ಮಾಡಬಹುದು. ಮೇಂಟೆನೆನ್ಸ್ ಫಾರ್ ದ ಎಕ್ಸಿಸ್ಟಿಂಗ್ ಪ್ಲಾಂಟ್. ನಾವು ಬರೀ ಮಿಷಿನ್ಸ್ ಅಷ್ಟೇ ಅಲ್ಲ, ಇಂಡಸ್ಟ್ರಿ ಅಂತ ತಗೊಂಡಾಗ ಪ್ಲಾಂಟ್ ಅಂದ್ರೆ ಬಿಲ್ಡಿಂಗ್ ಆಗಿರ್ಬೋದು, ಲೈಟ್, ಎಲೆಕ್ಟ್ರಿಕಲ್ ಆಗಿರ್ಬೋದು, ಅಂಡ್ ಪ್ಲಾಂಟ್ ಲೇಔಟ್ ಆಗಿರ್ಬೋದು. ಅದನ್ನ ಎಕ್ಸಿಸ್ಟಿಂಗ್ ಪ್ಲಾಂಟ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಗಳು, ಮಿಷಿನರೀಸ್ ಗಳಾಗಿರ್ಬೋದು, ಪ್ಲಾಂಟ್ ಬಿಲ್ಡಿಂಗ್ ಆಗಿರ್ಬೋದು, ಅಂಡ್ ಗ್ರೌಂಡ್, ಇಷ್ಟನ್ನು ಮೇಂಟೈನ್ ಮಾಡೋದಕ್ಕೆ ಫಂಕ್ಷನ್ ಆಫ್ ದಿಸ್ ಇಸ್ ಕಾಲ್ಡ್ ಫಂಕ್ಷನ್ ಆಫ್ ಮೇಂಟೆನೆನ್ಸ್. ಎಕ್ವಿಪ್ಮೆಂಟ್ ಇನ್ಸ್ಪೆಕ್ಷನ್ ಅಂಡ್ ಲುಬ್ರಿಕೇಶನ್. ಎಕ್ವಿಪ್ಮೆಂಟ್ ಅನ್ನ ಅವಾಗ ರೆಗ್ಯುಲರ್ ಆಗಿ ಚೆಕ್ ಮಾಡಿ ಅದಕ್ಕೆ ಲುಬ್ರಿಕೇಟ್ ಹಾಕೋದು. ಎಲ್ಲಾದ್ರೂ ಗೇರ್ ಅಲ್ಲಿ ಫ್ರಿಕ್ಷನ್ ಆಗ್ತಾ ಇದೆ, ಟಿಯರ್ ಅಂಡ್ ವಿಯರ್ ಪ್ರಾಬ್ಲಮ್ ಬರ್ತಾ ಇದೆ, ಆ ಟಿಯರ್ ಅಂಡ್ ವಿಯರ್ ಪ್ರಾಬ್ಲಮ್ ನ ಅವಾಯ್ಡ್ ಮಾಡೋದಕ್ಕೆ ದೇ ವಾಂಟ್ ಪ್ರಾಪರ್ಲಿ ಆಯಿಲಿಂಗ್ ಹಾಕೋದು, ಲುಬ್ರಿಕೇಶನ್ ಹಾಕೋದು, ಅಂಡ್ ಯುಟಿಲೈಸ್ ಜನರೇಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಅದನ್ನ ಪ್ರಾಪರ್ ಆಗಿ ಜನರೇಟ್ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು, ಆಲ್ಟ್ರೇಷನ್ ಟು ದ ಎಕ್ಸಿಸ್ಟಿಂಗ್ ಎಕ್ವಿಪ್ಮೆಂಟ್ ಅಂಡ್ ಬಿಲ್ಡಿಂಗ್. ಕೆಲವೊಂದು ಮಿಷಿನ್ಸ್ ಅವಾಗ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ. ಆ ಬ್ರೇಕ್ ಡೌನ್ ಆದಾಗ ಕಂಪ್ಲೀಟ್ ವರ್ಕ್ ಏನಿದೆ ಇಂಡಸ್ಟ್ರಿಯಲ್ ವರ್ಕ್ ಸ್ಟಾಪ್ ಆಗುತ್ತೆ. ಕಂಟಿನ್ಯೂಸ್ ಪ್ರೊಡಕ್ಷನ್ಸ್ ಅಂತ ಕರಿತೀವಿ, ಅದು ಸ್ಟಾಪ್ ಆಗುತ್ತೆ. ಅದು ಸ್ಟಾಪ್ ಆಗಬಾರ್ದು ಅಂದ್ರೆ ಅದಕ್ಕೆ ಆಲ್ಟರ್ನೇಟ್ ಪ್ಲಾನ್ ಇಟ್ಕೊಬೇಕಾಗುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಆಲ್ಟ್ರೇಷನ್ ಟು ದ ಎಕ್ಸಿಸ್ಟಿಂಗ್ ಎಕ್ವಿಪ್ಮೆಂಟ್. ಯಾವ್ದಾದ್ರು ಎಕ್ವಿಪ್ಮೆಂಟ್ ಗೆ ಏನಾದ್ರು ಆಲ್ಟರ್ನೇಟ್ ಮಾಡಕ್ಕಾಗುತ್ತಾ, ಅಂಡ್ ಏನಾದ್ರು ಬಿಲ್ಡಿಂಗ್ ಪ್ಲಾನ್ ಆಲ್ಟರ್ನೇಟ್ ಮಾಡ್ಕೊಳಕ್ಕಾಗುತ್ತಾ, ಇದು ಫಂಕ್ಷನ್ ಆಫ್ ಮೇಂಟೆನೆನ್ಸ್ ಆಗಿರುತ್ತೆ. ನ್ಯೂ ಇನ್ಸ್ಟಾಲೇಷನ್, ಹೊಸ ಮಿಷಿನ್ಸ್ ಬಂದಾಗ ಅದನ್ನ ಇನ್ಸ್ಟಾಲ್ ಮಾಡೋದು ಫಂಕ್ಷನ್ ಆಫ್ ಮೇಂಟೆನೆನ್ಸ್ ಆಗಿರುತ್ತೆ. ಪ್ಲಾಂಟ್ ಪ್ರೊಟೆಕ್ಷನ್ ಇನ್ಕ್ಲೂಡಿಂಗ್ ಫೈರ್ ಪ್ರೊಟೆಕ್ಷನ್. ಪ್ಲಾಂಟ್ ನ ಪ್ರೊಟೆಕ್ಟ್ ಮಾಡ್ಬೇಕಾಗುತ್ತೆ. ಬಹಳಷ್ಟು ಆಕ್ಸಿಡೆಂಟ್ ಗಳು ಆಗ್ತಾ ಇರುತ್ತೆ. ಫೈರ್ ಆಕ್ಸಿಡೆಂಟ್ ಕಾಮನ್ ಆಗಿ ನೋಡುವಂತ ಒಂದು ಆಕ್ಸಿಡೆಂಟ್ಸ್ ಇಂಡಸ್ಟ್ರಿಯಲ್ಲಿ. ಅದು ಬಹಳಷ್ಟು ಕಾಸಸ್ ಅಂತ ಆಗಿರ್ಬೋದು. ಒಂದು ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಯಾಕೆ ಶಾರ್ಟ್ ಸರ್ಕ್ಯೂಟ್ ಇಂದ ಫೈರ್ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ, ಎಲೆಕ್ಟ್ರಿಕಲ್ ವೈರ್ ನೋಡಿದಾಗ ಹೊರಗಡೆ ಇನ್ಸುಲೇಟರ್ ಇರುತ್ತೆ, ಒಳಗಡೆ ಕಂಡಕ್ಟರ್ ಇರುತ್ತೆ, ಹೊರಗಡೆ ಇನ್ಸುಲೇಟರ್ ಇರುತ್ತೆ. ಇನ್ಸುಲೇಟರ್ ಏನಾದ್ರೆ ಡ್ಯಾಮೇಜ್ ಆಗಿದ್ದಾಗ ಈ ಎಲೆಕ್ಟ್ರಿಕಲ್ ವೈರ್ ಇದು ಏನಿರುತ್ತೆ ಕಂಡಕ್ಟರ್ ಹೊರಗಡೆ ಕಾಂಟ್ಯಾಕ್ಟ್ ಬಂದಾಗ ಅಲ್ಲಿ ಏನಿರುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಬರೋ ಸಾಧ್ಯತೆ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಫೈರ್ ಅಂತ ಕರಿತೀವಿ. ಬಹಳಷ್ಟು ಇಂಡಸ್ಟ್ರಿಗಳು ಫೈರ್ ಆಕ್ಸಿಡೆಂಟ್ ಇಂದ ಲಾಸಸ್ ಆಗಿರೋದನ್ನ ನಾವು ಎಕ್ಸಾಂಪಲ್ ನೋಡಬಹುದು. ಇಲ್ಲಿ ಫಂಕ್ಷನ್ ಆಫ್ ಮೇಂಟೆನೆನ್ಸ್ ಏನಾದ್ರು ಅದನ್ನ ಪ್ರೊಟೆಕ್ಟ್ ಮಾಡಬೇಕು, ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಿ ಆ ವೈರಲ್ ಇನ್ಸುಲೇಟರ್ ಡ್ಯಾಮೇಜ್ ಆಗಿದ್ರೆ ಆ ವೈರ್ ರೀಪ್ಲೇಸ್ ಮಾಡುವಂತ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಇದು ಫಂಕ್ಷನ್ ಆಫ್ ಮೇಂಟೆನೆನ್ಸ್ ಆಗಿರುತ್ತೆ. ಜೊತೆಗೆ ವೇಸ್ಟ್ ಡಿಸ್ಪೋಸಲ್ ಅಂಡ್ ಸ್ಲ್ಯಾಬ್. ವೇಸ್ಟ್ ಡಿಸ್ಪೋಸಲ್, ಇಂಡಸ್ಟ್ರಿಯಲ್ಲಿ ಜನರೇಟ್ ಆಗೋ ವೇಸ್ಟ್, ಇವತ್ತು ಬಹಳಷ್ಟು ವೇಸ್ಟ್ ಗಳು ಬರ್ತಾ ಇರುತ್ತೆ. ಅದರಿಂದ ವಾಟರ್ ಪೊಲ್ಯೂಷನ್ ಆಗ್ತಾ ಇರುತ್ತೆ, ಏರ್ ಪೊಲ್ಯೂಷನ್ ಆಗ್ತಾ ಇರುತ್ತೆ, ಅಂಡ್ ಸಾಯಿಲ್ ಪೊಲ್ಯೂಷನ್ ಆಗ್ತಾ ಇರುತ್ತೆ, ಕೆಮಿಕಲ್ಸ್ ಲೀಕೇಜ್ ಆಗೋದ್ರಿಂದ. ಇದನ್ನೆಲ್ಲ ಯಾವ ತರ ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡಬೇಕು, ಆ ಡಿಸ್ಪೋಸ್ ಮಾಡೋದ್ರಿಂದ ಎನ್ವೈರನ್ಮೆಂಟ್ ಗೆ ಯಾವ ತರ ಹಜಾರ್ಡ್ನೆಸ್ ಕ್ರಿಯೇಟ್ ಆಗಬಾರ್ದು. ಅದು ಒಂದು ಮೇನ್ ಇಶ್ಯೂ ಆಗುತ್ತೆ. ಅದು ಮೇಂಟೆನೆನ್ಸ್ ಆಕ್ಟಿವಿಟಿನ ಆಗಿರುತ್ತೆ. ಅಂಡ್ ಇನ್ಶೂರೆನ್ಸ್ ಅಡ್ಮಿನಿಸ್ಟ್ರೇಷನ್. ಅಟ್ ಲಾಸ್ಟ್ ಅಲ್ಲಿ ಒಂದು ಕಂಡೀಷನ್ ಅಲ್ಲಿ ಮೇಂಟೆನೆನ್ಸ್ ಆಕ್ಟಿವಿಟಿ ಮಾಡಿದ್ರು ಆಕ್ಸಿಡೆಂಟ್ ಆಗ್ಬೋದು. ಆಕ್ಸಿಡೆಂಟ್ ಆದಾಗ ಡ್ಯಾಮೇಜ್ ನ ಏನಿದೆ ಡ್ಯಾಮೇಜ್ ಪೇ ಮಾಡೋದಕ್ಕೆ ಇನ್ಶೂರೆನ್ಸ್ ಬೇಕಾಗುತ್ತೆ. ಅದಕ್ಕೆ ಇನ್ಶೂರೆನ್ಸ್ ಅಡ್ಮಿನಿಸ್ಟ್ರೇಷನ್ ಮೇಂಟೆನೆನ್ಸ್ ಆಕ್ಟಿವಿಟಿ ಆಗಿರುತ್ತೆ. ಜಾಯಿಂಟ್ ಸರ್ವಿಸ್ ಆಗಿರುತ್ತೆ. ಪ್ರೊಪ್ರೈಟರಿ ಅಕೌಂಟಿಂಗ್ ಅಂಡ್ ಪೊಲ್ಯೂಷನ್ ಅಂಡ್ ನಾಯ್ಸ್ ಕಂಟ್ರೋಲ್. ಇಂಡಸ್ಟ್ರಿಯಲ್ಲಿ ಬರ್ತಾರ ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕು, ಜೊತೆಗೆ ನಾಯ್ಸ್ ಕಂಟ್ರೋಲ್ ಮಾಡಬೇಕು. ಇದನ್ನೆಲ್ಲ ಮಾಡೋ ಆಕ್ಟಿವಿಟಿ ನಾವೇನಂತ ಕರಿತೀವಿ, ಫಂಕ್ಷನ್ ಆಫ್ ಮೇಂಟೆನೆನ್ಸ್ ಆಗಿರುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಮೇಂಟೆನೆನ್ಸ್. ಏನ್ ಮೇನ್ ಇಂಟೆನ್ಷನ್ ನಮ್ಗೆ ಫಂಕ್ಷನ್ ಆಫ್ ಮೇಂಟೆನೆನ್ಸ್ ಅರ್ಥ ಆಯ್ತು. ಈಗ ಆಬ್ಜೆಕ್ಟಿವ್ಸ್ ಆಫ್ ಮೇಂಟೆನೆನ್ಸ್. ಆಬ್ಜೆಕ್ಟಿವ್ ಆಫ್ ಮೇಂಟೆನೆನ್ಸ್ ಅಂದ್ರೆ ಮೇಂಟೆನೆನ್ಸ್ ಮಾಡೋದ್ರಿಂದ ಏನಾಗುತ್ತೆ, ಮೇಂಟೆನೆನ್ಸ್ ನ ಮೇನ್ ಉದ್ದೇಶ ಏನು, ಅದನ್ನ ಆಬ್ಜೆಕ್ಟಿವ್ ಅಂತ ಕರಿತೀವಿ. ಮೊದಲನೇ ಉದ್ದೇಶ ಟು ರಿಡ್ಯೂಸ್ ದ ಲಾಸ್. ಇಂಡಸ್ಟ್ರಿಯಲ್ಲಿ ಲಾಸ್ ಆಗಬಾರ್ದು. ಲಾಸ್ ಯಾಕೆ ಆಗುತ್ತೆ ಅಂದ್ರೆ, ನಮ್ದು ಪ್ರೊಡಕ್ಷನ್ ಟೈಮ್ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಟೈಮ್ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ, ಮಿಷಿನ್ ಬ್ರೇಕ್ ಡೌನ್ ಆಯ್ತು. ಮಿಷಿನ್ ಬ್ರೇಕ್ ಡೌನ್ ಅಂತಂದ್ರೆ ಮಿಷಿನ್ ರಿಪೇರಿ ಬಂದಾಗ ಅದು ನಿಂತ್ಕೊಳ್ಳುತ್ತಲ್ಲ, ಅದನ್ನ ನಾವು ಬ್ರೇಕ್ ಡೌನ್ ಅಂತ ಕರಿತೀವಿ. ಮಿಷಿನ್ ವರ್ಕ್ ಆಗೋದು ಸ್ಟಾಪ್ ಆದಾಗ ಅದನ್ನ ಬ್ರೇಕ್ ಡೌನ್. ಆ ಬ್ರೇಕ್ ಡೌನ್ ಟೈಮ್ ಜಾಸ್ತಿ ಆದಷ್ಟು ಏನಾಗುತ್ತೆ, ಪ್ರೊಡಕ್ಷನ್ ಟೈಮ್ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಟೈಮ್ ಕಡಿಮೆ ಆದಾಗ ನಮ್ಗೆ ಪ್ರಾಡಕ್ಟ್ ಬರೋದು ಕಡಿಮೆ ಆಗುತ್ತೆ. ಅದರಿಂದ ಏನಾಗುತ್ತೆ, ಲಾಸಸ್ ಆಗುತ್ತೆ. ಇದನ್ನ ನಾವು ಕಡಿಮೆ ಮಾಡಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ದಟ್ ಇಸ್ ಅ ಮೇನ್ ಇಂಟೆನ್ಷನ್. ಆಬ್ಜೆಕ್ಟಿವ್ ಆಫ್ ಮೇಂಟೆನೆನ್ಸ್ ಏನು, ಮಿನಿಮೈಸ್ ದ ಲಾಸ್ ಆಫ್ ಪ್ರೊಡಕ್ಟಿವ್ ಟೈಮ್, ರಿಡ್ಯೂಸ್ ದ ರಿಪೇರ್ ಟೈಮ್ ಅಂಡ್ ಕಾಸ್ಟ್. ಇದನ್ನ ನಾವು ಡೌನ್ ಟೈಮ್ ಅಂತ ಕರಿತೀವಿ. ಡೌನ್ ಟೈಮ್ ಅಂತಂದ್ರೆ ಮೆಷಿನ್ ಬ್ರೇಕ್ ಡೌನ್ ಆದ್ಮೇಲೆ
ಆ ಮೆಷಿನ್ ನ ರಿಪೇರಿ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋದು ಅಷ್ಟು ಟೈಮ್ ನಾವು ಡೌನ್ ಟೈಮ್ ಮೆಷಿನ್ ಆ ಡೌನ್ ಟೈಮ್ ಅದನ್ನ ರಿಪೇರ್ ಟೈಮ್ ಅಂತ ಕರಿತೀವಿ. ಆ ರಿಪೇರ್ ಟೈಮ್ ನ ಕಡಿಮೆ ಮಾಡ್ಬೇಕು, ಜೊತೆಗೆ ಕಾಸ್ಟ್ ಸ್ಪೆಂಡ್ ಆಗುತ್ತೆ ಮೇಂಟೆನೆನ್ಸ್ ಆಕ್ಟಿವಿಟಿ ರಿಪೇರಿ ಮಾಡೋದಕ್ಕೆ, ರೀಪ್ಲೇಸ್ ಮಾಡೋದಕ್ಕೆ. ದೇ ಆರ್ ಸ್ಪೆಂಡಿಂಗ್ ದ ಮನಿ. ಆ ಮನಿನ ಕಡಿಮೆ ಮಾಡ್ಬೇಕು, ಆಪ್ಟಿಮಮ್ ವ್ಯಾಲ್ಯೂನ ಯೂಸ್ ಮಾಡ್ಬೇಕಾಗುತ್ತೆ. ಅದನ್ನ ನಾವು ರೆಡ್ಯೂಸ್ ಮಾಡ್ಬೇಕು. ಅದು ಮೇನ್ ಉದ್ದೇಶ, ಆಬ್ಜೆಕ್ಟ್ ಆಫ್ ಮೇಂಟೆನೆನ್ಸ್. ಮಿನಿಮೈಸಿಂಗ್ ದ ಲಾಸ್ ಡ್ಯೂ ಟು ದ ಪ್ರೊಡಕ್ಷನ್ ಸ್ಟಾಪೇಜ್. ಪ್ರೊಡಕ್ಷನ್ ಸ್ಟಾಪ್ ಆಗೋದ್ರಿಂದ ಲಾಸಸ್ ನ ಕಡಿಮೆ ಮಾಡಬೇಕು. ಎಫೆಕ್ಟಿವ್ ಯೂಸಸ್ ಆಫ್ ಎಕ್ವಿಪ್ಮೆಂಟ್ ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಬೇಕು. ಅಂಡ್ ಇನ್ಕ್ರೀಸಿಂಗ್ ದ ಲೈಫ್ ಟೈಮ್ ಆಫ್ ಎಕ್ವಿಪ್ಮೆಂಟ್, ದಟ್ ಇಸ್ ಕಾಲ್ಡ್ ಪ್ರೊಲಾಂಗಿಂಗ್ ಆಫ್ ಎಕ್ವಿಪ್ಮೆಂಟ್ ಲೈಫ್ ಟೈಮ್. ಆ ಎಕ್ವಿಪ್ಮೆಂಟ್ ಲೈಫ್ ಟೈಮ್ ಪ್ರಾಪರ್ ಆಗಿ ಲುಬ್ರಿಕೇಟ್ ಹಾಕಿ, ಆಯಿಲ್ ಹಾಕಿ ಅದನ್ನ ಮೇಂಟೆನೆನ್ಸ್ ಮಾಡ್ತಾ ಇದ್ರೆ ಆ ಎಕ್ವಿಪ್ಮೆಂಟ್ ಲೈಫ್ ಟೈಮ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದನ್ನ these are all the objectives of the maintenance. Along with that, there are maximum efficiency and economic in production. ಎಫಿಷಿಯನ್ಸಿ, ಪ್ರೊಡಕ್ಷನ್ ಆಕ್ಟಿವಿಟಿ ಎಫಿಷಿಯನ್ಸಿ ನ ಜಾಸ್ತಿ ಮಾಡಬೇಕು. ಅಂಡ್ ಎಕಾನಮಿ ಅಂದ್ರೆ ಆಪ್ಟಿಮಮ್ ವ್ಯಾಲ್ಯೂ ಅಲ್ಲಿ ಪ್ರೊಡಕ್ಷನ್ ತರಬೇಕಾಗುತ್ತೆ. ಅದು ಆಬ್ಜೆಕ್ಟಿವ್ಸ್ ಆಫ್ ಮೇಂಟೆನೆನ್ಸ್. ಅಂಡ್ ಮಿನಿಮೈಸ್ ಆಕ್ಸಿಡೆಂಟ್ ನ ಕಡಿಮೆ ಮಾಡಬೇಕು. ನಾನು ಆಲ್ರೆಡಿ ಹೇಳಿದೆ, ಎಲೆಕ್ಟ್ರಿಕಲ್ ವೈರ್ ಇನ್ಸುಲೇಟರ್ ಡ್ಯಾಮೇಜ್ ಆಗೋದ್ರಿಂದ ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಬರೀ ಫೈರ್ ಆಕ್ಸಿಡೆಂಟ್ ಒಂದೇ ಅಲ್ಲ, ನಾವು ಬಹಳಷ್ಟು ಆಕ್ಸಿಡೆಂಟ್ ಗಳನ್ನ ನಾವು ತಗೊಬಹುದು. ಭೋಪಾಲ್ ಗ್ಯಾಸ್ ಟ್ರಾಜಿಡಿ ನಾವು ನೋಡಿದಾಗ ಗ್ಯಾಸ್ ಲೀಕೇಜ್ ಆಗೋದ್ರಿಂದ, ಪಾಯ್ಸನಸ್ ಗ್ಯಾಸ್ ಲೀಕೇಜ್ ಆಗೋದ್ರಿಂದ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗಿ 30 ವರ್ಷ ಆದ್ರೂ ಇವತ್ತು ಅದ್ರದ್ದು ಎಫೆಕ್ಟ್ ಇದೆ ನಮಗೆ. ಅದಕ್ಕೆ ನಾವು ಮಿನಿಮೈಸ್ ಆಕ್ಸಿಡೆಂಟ್ ನ ಎಷ್ಟು ಕಡಿಮೆ ಮಾಡಕ್ಕಾಗುತ್ತೆ ಅಷ್ಟು ಕಡಿಮೆ ಮಾಡ್ಬೇಕಾಗುತ್ತೆ. ಇವತ್ತು ನ್ಯೂಕ್ಲಿಯರ್ ಇಂಡಸ್ಟ್ರಿ ತಗೊಂಡಾಗ, ನ್ಯೂಕ್ಲಿಯರ್ ಇಂಡಸ್ಟ್ರಿ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆದಾಗ ನ್ಯೂಕ್ಲಿಯರ್ ಪ್ಲಾಂಟ್ ಅಲ್ಲಿ ಆಗೋ ಎಕ್ಸ್ಪೋಜರ್, ಅದರಿಂದ ಹೊರಗಡೆ ಬರೋ ರೇಡಿಯೋ ರಿಯಾಕ್ಟಿವ್ ಎಲಿಮೆಂಟ್ಸ್ ಗಳು ಅದೇನಾಗುತ್ತೆ, ದೊಡ್ಡ ಡ್ಯಾಮೇಜಸ್ ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಆಕ್ಸಿಡೆಂಟ್ ಗಳನ್ನ ನಾವು ಕಡಿಮೆ ಮಾಡಬೇಕು. ದಟ್ ಇಸ್ ಮೇನ್ ಇಂಟೆನ್ಷನ್, ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಮೇಂಟೆನೆನ್ಸ್. ಮಿನಿಮೈಸಿಂಗ್ ದ ಟೋಟಲ್ ಮೇಂಟೆನೆನ್ಸ್ ಕಾಸ್ಟ್. ಅಟ್ ಲಾಸ್ಟ್ ಕಾಸ್ಟ್ ನ ಕಡಿಮೆ ಮಾಡಬೇಕು, ಮೇಂಟೆನೆನ್ಸ್ ಕಾಸ್ಟ್ ಅಂಡ್ ಎಫೆಕ್ಟಿವ್ ಕಾಸ್ಟ್ ಮೇಂಟೆನೆನ್ಸ್ ಮಾಡಬೇಕು. ಇಂಪ್ರೂವ್ ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅಂಡ್ ಪ್ರೊಡಕ್ಟಿವಿಟಿ. ಪ್ರಾಡಕ್ಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಅಂಡ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಮೇಂಟೆನೆನ್ಸ್ ಇರೋದ್ರಿಂದ. ಟು ಕೀಪ್ ದ ಎಕ್ವಿಪ್ಮೆಂಟ್ ಇನ್ ವರ್ಕಿಂಗ್ ಕಂಡೀಷನ್. ಅಲ್ಟಿಮೇಟ್ ಏಮ್ ಎಕ್ವಿಪ್ಮೆಂಟ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಡೋದು. ದಿಸ್ ಇಸ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಮೇಂಟೆನೆನ್ಸ್. In this maintenance, we are going to discuss about total productive maintenance. ಶಾರ್ಟ್ ಫಾರ್ಮ್ ಅಲ್ಲಿ TPM ಅಂತ ಕರಿತೀವಿ. ಏನು TPM ಅಂದ್ರೆ, ಟಿ ಅಂದ್ರೆ ಟೋಟಲ್ ಅಂದ್ರೆ ಎಲ್ರು, ಎವ್ರಿ ಒನ್, ಆಲ್ ಎಂಪ್ಲಾಯ್ಸ್ ಎಲ್ಲಾರು ಇನ್ವಾಲ್ವ್ ಆಗಿ ಮಾಡುವಂತ ಒಂದು ಕೆಲಸನ ಟೋಟಲ್ ಅಂತ ಕರಿತೀವಿ. ದಟ್ ಇಸ್ ಓವರ್ ಆಲ್ ಎಫಿಷಿಯನ್ಸಿ, ಪ್ರೊಡಕ್ಷನ್ ಸಿಸ್ಟಮ್ ಅಂಡ್ ಪಾರ್ಟಿಸಿಪೇಷನ್ ಆಫ್ ದ ಆಲ್ ಎಂಪ್ಲಾಯ್ಸ್. ಎಲ್ಲ ಎಂಪ್ಲಾಯ್ಸ್ ಅಂದ್ರೆ ಫ್ರಮ್ ದ ಬಾಟಮ್ ಡೌನ್, ರಿಪೇರ್ ಲೋ ಮೇಂಟೆನೆನ್ಸ್ ವರ್ಕರ್ ಇಂದ ಟಾಪ್ ಮ್ಯಾನೇಜ್ಮೆಂಟ್ ವರೆಗೂ ಇನ್ವಾಲ್ವ್ ಆಗೋದಕ್ಕೆ ಆಲ್ ದ ಎಂಪ್ಲಾಯ್ಸ್, ದಟ್ ಇಸ್ ಕಾಲ್ಡ್ ಟೋಟಲ್. ಎವ್ರಿ ಒನ್ ಹ್ಯಾಸ್ ಟು ಇನ್ವಾಲ್ವ್ ಇನ್ ದಿಸ್ ಮೇಂಟೆನೆನ್ಸ್ ಆಕ್ಟಿವಿಟಿ. ಅಂಡ್ ಪ್ರೊಡಕ್ಟಿವ್ ಮೀನ್ಸ್ ಝೀರೋ ಡಿಫೆಕ್ಟ್, ನೋ ಟ್ರಬಲ್ ಇನ್ ಆಪರೇಷನ್, ಸೇಫ್ಟಿ. ಪ್ರೊಡಕ್ಟಿವ್ ಆಗಿರ್ಬೇಕು, ನಾವು ಮಾಡೋ ಕೆಲಸ ಪ್ರೊಡಕ್ಟಿವ್ ಆಗಿರ್ಬೇಕು. ಅದಕ್ಕೆ ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ಅಂದ್ರೆ ಲಾಂಗ್ ಲೈಫ್ ಸೈಕಲ್ ಫಾರ್ ದ ಪ್ರೊಡಕ್ಷನ್ ಸಿಸ್ಟಮ್. ಇದನ್ನ ನಾವು TPM ಅಂತ ಕರಿತೀವಿ. TPM ವಿಷನ್ ನಾವು ತಿಳ್ಕೊಬೇಕು ಅಂದ್ರೆ ನಾವು ಈ ವಿಡಿಯೋನ ನೋಡ್ಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಮಗೆ TPM ವಿಷನ್. Hello, let me introduce myself. Mold class best practices to have zero defects, zero breakdowns, zero accidents, and zero unutilized employees. Zero underutilized. This is our TPM vision. Our mission is to promote building capabilities, high level of problem solving techniques, benchmarking with other facilities, research and development in WCM technologies. Let's go through our strategy to explain further how we are doing our mission. So, we will defend, build, and extend. We will defend our best practices implementation, keep on our continual learning with trainings, and root cause analysis techniques. See, maintenance activity ಮಾಡೋದು ಯಾರೋ ಎಂಪ್ಲಾಯ್ಸ್, ರಿಪೇರ್ ಮಾಡೋದು, ಸೂಪರ್ವೈಸರ್ ಮಾಡೋದು, ವರ್ಕರ್ ಆಗಿರ್ಬೋದು. ಇದನ್ನ ಇವರು ಮಾಡೋ ಆಕ್ಟಿವಿಟಿ ಮೇಂಟೆನೆನ್ಸ್ ಆಗಿರುತ್ತೆ. ಆ ಮೇಂಟೆನೆನ್ಸ್ ಆಕ್ಟಿವಿಟಿ ಟೀಮ್ ವರ್ಕ್ ಆಗಿರ್ಬೇಕು, ಅದು ಫೋಕಸ್ಡ್ ಆಗಿರ್ಬೇಕು, ಅಂದ್ರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆಗಿರ್ಬೇಕು. ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಪ್ರಾಪರ್ ಆಗಿ ಟ್ರೈನಿಂಗ್ ಕೊಡಬೇಕು. ಜೊತೆಗೆ ದೇ ಶುಡ್ ಏಬಲ್ ಟು ಐಡೆಂಟಿಫೈ ದ ರೂಟ್ ಕಾಸ್. ಈಗ ಈ ಪ್ರಾಬ್ಲಮ್ ಬರ್ತಾ ಇದ್ರೆ, ಈ ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ, ಅಂಡ್ ವಾಟ್ ರೀಸನ್ ದಿಸ್ ಪ್ರಾಬ್ಲಮ್ ಹ್ಯಾಸ್ ಬೀನ್ ಅಕರ್ಡ್. ಅದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದಕ್ಕೆ ದೇ ಕಾಲ್ ದಟ್ ಇಸ್ ರೂಟ್ ಕಾಸ್ ಅನಾಲಿಸಿಸ್ ಅಂತ ಕರಿತೀವಿ. ಈ ಟೋಟಲ್ ಅಂತಂದ್ರೆ ಎಲ್ಲಾ ಎಂಪ್ಲಾಯ್ ಫ್ರಮ್ ದ ಬಾಟಮ್ ಟು ವರ್ಕರ್ ಇಂದ ಹಿಡಿದು ಮ್ಯಾನೇಜರ್, ಸೂಪರ್ವೈಸರು, ಟಾಪ್ ಮ್ಯಾನೇಜ್ಮೆಂಟ್ ಎಲ್ಲಾರು ಇನ್ವಾಲ್ವ್ ಆಗಿ ವರ್ಕ್ ಮಾಡುವಂತ ಒಂದು ಕೆಲಸ ಇದು TPM ಆಗಿರುತ್ತೆ. ಅದಕ್ಕೆ TPM this is a TPM vision. Build continuous improvement approaches.
training and and development it's a continuous system, improvement. See, solid it is not a one-time SOPs and work, manuals, one-time work ಅಲ್ಲ, ಪ್ರತಿ and ಸಲ new ಅದನ್ನ improvement production ಮಾಡ್ತಾ and ಇರ್ಬೇಕಾಗುತ್ತೆ, ಪ್ರತಿ maintenance ಸಲ ಅದನ್ನ technologies. change ಮಾಡ್ತಾ ಇರ್ಬೇಕಾಗುತ್ತೆ. ಅದನ್ನ ಸಾಧ್ಯ Extend training our and knowledge development, to other proper training ಕೊಡ್ಬೇಕು. organizations, And acquire standard ನ world-class set up ಮಾಡಿ ಆ standard manufacturing ನ ಎಲ್ಲ award, industry-ಗಳಿಗೂ share benchmark ಮಾಡ್ಬೇಕಾಗುತ್ತೆ. our ಪ್ರತಿ industry performance ಅದನ್ನ with ಮಾಡಿದ್ರೆ other ಯಾವ world-class industry standard factories. set up ಮಾಡಿರೋದು ಆ industry I ಬೇರೆ hope you industry enjoyed our ಮಾಡುತ್ತೆ. small So trip this is in the vision of TPM ಆಗಿರುತ್ತೆ. And there is a one more fourth principle of TPM. ಇದು ನೀವು ನೋಡಿದಾಗ ಈ ವಿಡಿಯೋ ನೋಡಿದಾಗ ನಿಮಗೆ Say, TPM it looks total like your product business maintenance is going ಹೇಗೆ well. ಏನಕ್ಕೆ ಅನ್ನೋದು ನಿಮಗೆ But ನೀಟಾಗಿ let's take a ಇಂಡಸ್ಟ್ರಿ closer look. ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾ ಇದೆ ಪ್ರೊಡಕ್ಷನ್ Your ಅಂತ workers ಕರಿತೀವಿ. don't want to ಇದನ್ನ be ನಾವು bothered PDCA with explain routine ಮಾಡೋದು unit maintenance. number 2 ಅಲ್ಲಿ. And when machines ಇಲ್ಲಿ aren't ನೋಡ್ಬೋದು, ಇಲ್ಲಿ maintained ಏನಾಗ್ತದೆ, or oil when leak they're so ಆಗ್ತದೆ, dirty you cleaning can't even ಇಲ್ಲ, read the gauges, meter well, indicator things clean go ಆಗಿಲ್ಲ. wrong. ಅದು And if ನಮಗೆ your company's value approach is to ಕಾಣಿಸ್ತದೆ. wait until See, ಅದು something ನಾವು ಸರಿ breaks, ಮಾಡಿಲ್ಲ ಅಂತಂದ್ರೆ, do a quick maintenance repair activity and then ಮಾಡಿಲ್ಲ, go right just back ನಾವು into repair operation, ಮಾಡ್ತಿದ್ರೆ ಯಾರೋ eventually ಮಾಡೋದು. you'll have bigger See, problems. ಇಲ್ಲಿ ನೋಡಿದ್ರೆ ಇವರು this person is operating this machine. ಈ ಮಿಷನ್ ಅನ್ನು ಆಪರೇಟ್ ಮಾಡ್ತಾರೆ. They call that is ಆಪರೇಟರ್ ಅಂತ ಕರೀತಾರೆ. ಕೆಲವರು ಬಂದು ರಿಪೇರಿ ಮಾಡೋರು ಅವ್ರನ್ನ ನಾವು ವರ್ಕರ್ಸ್ ಅಂತ, ಮೇಂಟೆನೆನ್ಸ್ ವರ್ಕರ್ಸ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಆಪರೇಟರ್ TPM ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ಅಲ್ಲಿ ಆಪರೇಟರ್ ಇನ್ವಾಲ್ವ್ ಆಗ್ಬೇಕು. ಆಪರೇಟರ್ ಥಿಂಕ್ ಮಾಡ್ಬೇಕು, ಅವರು ಬ್ರೈನ್ ಸ್ಟ್ರೋಮ್ ಮಾಡ್ಬೇಕು, ಯಾಕೆ ಇಲ್ಲಿ ಲೀಕ್ ಆಗ್ತದೆ, ನಾನೇನ್ ಮಾಡಕ್ಕಾಗುತ್ತೆ, ನಾನು ಟೆಕ್ನಿಷಿಯನ್ ನ ಕರಿಬಾರ್ದು, ನಾನೇ ಮಾಡಕ್ಕಾಗುತ್ತಾ, ಸೂಪರ್ವೈಸರ್ ಯಾರು ವರ್ಕರ್ ನ ಕರೀದೆ ನಾನೇ ಏನಾದ್ರೂ ಮಾಡಕ್ಕಾಗುತ್ತಾ. ಸಿ ದಿಸ್ ಇಸ್ ಕಾಲ್ಡ್ ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್. ಇವರು ಇನ್ವಾಲ್ವ್ ಆಗ್ಬೇಕು, ಸೂಪರ್ವೈಸರ್ ಇನ್ವಾಲ್ವ್ ಆಗ್ಬೇಕು, ಮ್ಯಾನೇಜ್ಮೆಂಟ್ ಇನ್ವಾಲ್ವ್ ಆಗ್ಬೇಕು, ಜೊತೆಗೆ ಮೇಂಟೆನೆನ್ಸ್ ವರ್ಕರ್ ಇನ್ವಾಲ್ವ್ ಆಗ್ಬೇಕಾಗುತ್ತೆ. ಸಿ ಇಲ್ಲ ಅಂತಂದ್ರೆ Like long amounts of downtime throughout the company just to replace one small part. And that's where Total Productive Maintenance, or TPM, comes in. TPM is the lean approach to improving the manufacturing process, combining the traditional practice of preventive maintenance with total quality control and total employee involvement. TPM is not just an improvement program for maintenance staff only, or a program to only cosmetically improve machines. It is an organization-wide equipment improvement strategy which focuses on eliminating the major equipment-related losses. There are many approaches to TPM. At 4 principles, we've identified 7 pillars to ensure a practical, sustainable approach. It all begins with knowing your equipment's history. Instead of finding out how your equipment works only when it fails, we help your team build a database for each piece of equipment based on supplier recommendations and the operating conditions. So there's no guesswork. Your employees gain the skills and knowledge to know exactly what to maintain and when, and how long it will take if a part fails. Once the database is built, the processes have to be standardized, validating the key parameters and set points for each product. And then detailed training begins on how to measure the process, identify losses, and put in place solutions that will improve the process. We then begin planned maintenance, where routine maintenance is scheduled with actions, maintaining each part of the machine at recommended intervals to improve machine performance. Keeping the equipment clean is part of the procedure. Each team member is responsible for a clean, safe work environment. Regular cleaning can detect faults at an early stage, avoiding sudden breakdowns or bigger problems in the future. Spare parts are analyzed based on consumption and past purchases, so the spare parts that wear out often are always accessible. And once the system is set up, we take a pit stop approach to trial standard operating procedure tasks. We analyze what is and what isn't working, and key process indicators are monitored and managed to continuously improve the process. So, with TPM, breakdowns and machine speed and quality problems are reduced. And when things do go wrong, we don't have wasted time, missing parts, and idle workers. We have an efficient system in place where everyone owns his role in the implementation. These 7 pillars, along with the continuous improvement process, will help you achieve total productive maintenance. To find out more, contact us today. Let us show you what ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಕಂಟಿನ್ಯೂಸ್ ಆಗುತ್ತೆ, ಲಾಸಸ್ ಕಡಿಮೆ ಆಗುತ್ತೆ, ಆಪ್ಟಿಮಮ್ ಕಾಸ್ಟ್ ಅಲ್ಲಿ ಮೇಂಟೆನೆನ್ಸ್ ಆಕ್ಟಿವಿಟಿನ ಮಾಡಬಹುದು. ದಿಸ್ ವಿಡಿಯೋ ಇಸ್ ಡೆವಲಪ್ಡ್ ಬೈ ದ ಫೋರ್ principle.ae. I am using this for education purpose only. See, coming back to presentation, ಇದು TPM. TPM the main intention or TPM ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಇಟ್ಸ್ ಡಿಸೈನ್ ಟು ಎಲಿಮಿನೇಟ್ ದ ಲಾಸಸ್ ಕಾಸ್ಟ್ ಬೈ ದ ಬ್ರೇಕ್ ಡೌನ್. ಇದು ಮೆಷಿನ್ ಬ್ರೇಕ್ ಡೌನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಮಾಡುವಂತ ಆಕ್ಟಿವಿಟಿ. ದ ಪ್ರಿವೆನ್ಷನ್
ಬೇಸ್ಡ್ ಅಪ್ರೋಚ್ ಅಂತಾನೆ ಕರಿತೀವಿ. ಎಲಿಮಿನೇಷನ್ ಆಫ್ ದ ಲಾಸಸ್ ನ ಕಡಿಮೆ ಮಾಡುತ್ತೆ. ಅದಕ್ಕೆ ಇದನ್ನ elimination of the losses caused by the breakdown, and place high value on the teamwork. See, teamwork, it is the teamwork. Total means everyone, employers, ಎಲ್ಲರೂ ಇನ್ವಾಲ್ವ್ ಆಗಿ ವರ್ಕ್ ಮಾಡುವಂಥದಕ್ಕೆ ಟೀಮ್ ವರ್ಕ್ ನ ಇಂಪಾರ್ಟೆಂಟ್ ಆಗುತ್ತೆ. ಪಾರ್ಟಿಸಿಪೇಟೆಡ್ ಬೈ ಎವ್ರಿವನ್, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಇವನ್ ಲೋ ವರ್ಕರ್ ಇಂದ ಹಿಡಿದು ಫ್ರಮ್ ಲೋ ಜಾಬ್ ಮೇಂಟೆನೆನ್ಸ್ ಆಕ್ಟಿವಿಟಿ, ಮೇಂಟೆನೆನ್ಸ್ ವರ್ಕರ್ ಇಂದ ಟಾಪ್ ಮ್ಯಾನೇಜ್ಮೆಂಟ್ ವರ್ಗು ಇನ್ವಾಲ್ವ್ ಮಾಡಿ ವರ್ಕ್ ಮಾಡೋದನ್ನ TPM ಅಂತ ಕರಿತೀವಿ ನಾವು. And operator inspection, cleaning, lubricating, adjusting, and performing the simple calibration on the equipment. ಇದು TPM ಕೆಲಸ ಆಗಿರುತ್ತೆ. And the term T, total ಅಂದ್ರೆ ಏನು? What is mean by the total? Total includes total involvement of the employees and employer, total equipment effectiveness, and total maintenance of the delivery. ಇದನ್ನ ನಾವು ಟೋಟಲ್ ಅಂತ ಕರಿತೀವಿ. The objectives of the TPM. Objective of TPM, 4 zeros. What are the 4 zeros? First thing, they need to reduce accident, ಬ್ರೇಕ್ ಡೌನ್ ನ ಕಡಿಮೆ ಮಾಡಬೇಕು, ಡಿಫೆಕ್ಟ್ ನ ಕಡಿಮೆ ಮಾಡಬೇಕು, ಕ್ಲಾಸಸ್ ನ ಕಡಿಮೆ ಮಾಡಬೇಕು. ಎಲ್ಲಿವರೆಗೆ ಕಡಿಮೆ ಮಾಡಬೇಕು ಅಂದ್ರೆ ದೇ ಹ್ಯಾವ್ ಟು ಬ್ರಿಂಗ್ ಡೌನ್ ಟು ಝೀರೋ ಲೆವೆಲ್. ಝೀರೋ ಮೀನ್ಸ್ ನಿಲ್, ನೋ ಆಕ್ಸಿಡೆಂಟ್, ನೋ ಬ್ರೇಕ್ ಡೌನ್, ನೋ ಡಿಫೆಕ್ಟ್, ನೋ ಲಾಸಸ್. ಇದನ್ನ ನಾವೇನಂತ ಕರಿತೀವಿ? TPM 4 zeros. 4 zeros ನ ನಾವು 4 ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ TPM: ಝೀರೋ ಆಕ್ಸಿಡೆಂಟ್, ಝೀರೋ ಬ್ರೇಕ್ ಡೌನ್, ಝೀರೋ ಡಿಫೆಕ್ಟ್, ಝೀರೋ ಲಾಸಸ್. ಇದನ್ನ ಮಾಡೋದನ್ನ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ TPM ಆಗಿರುತ್ತೆ. ಅಲಾಂಗ್ ವಿತ್ ದಟ್, ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ. TPM ಬೆನಿಫಿಟ್ಸ್, TPM ಮಾಡೋದ್ರಿಂದ ಏನಾಗುತ್ತೆ? ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಪ್ರೊಡಕ್ಟಿವಿಟಿ ಯಾಕೆ ಇನ್ಕ್ರೀಸ್ ಆಯ್ತು? ಬ್ರೇಕ್ ಡೌನ್ ಕಡಿಮೆ ಆಯ್ತು, ಡೌನ್ ಟೈಮ್ ಕಡಿಮೆ ಆಯ್ತು, ಕಂಟಿನ್ಯೂಸ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂದ್ರೆ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ರೆಡ್ಯೂಸ್ ದ ಎಕ್ವಿಪ್ಮೆಂಟ್ ಡೌನ್ ಟೈಮ್ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ಮೆಷಿನ್ ಬ್ರೇಕ್ ಡೌನ್ ಆಗೋದು ಅಂದ್ರೆ ಸ್ಟಾಪ್ ಆಗೋದು, ವರ್ಕ್ ಮಾಡೋದನ್ನ ನಿಲ್ಸೋದು. ಅವಾಗ ವರ್ಕ್ ಮಾಡಿ ನಿಲ್ಸಿ ಐಡಿಯಲ್ ಆಗಿದೆ, ನೆಕ್ಸ್ಟ್ ಅದನ್ನ ರಿಪೇರ್ ಮಾಡಿ ಮತ್ತೆ ಆನ್ ಮಾಡೋರಿಗೆ ಆ ಟೈಮ್ ನಾವು ಡೌನ್ ಟೈಮ್ ಅಂತ ಕರಿತೀವಿ. ಅದನ್ನ ಕಡಿಮೆ ಮಾಡೋದು. ಇನ್ಕ್ರೀಸಿಂಗ್ ದ ಪ್ಲಾಂಟ್ ಕೆಪಾಸಿಟಿನ ಜಾಸ್ತಿ ಮಾಡೋದು, ಮಿಷಿನ್ ಕೆಪಾಸಿಟಿ. ಲೆಸ್ ಮೇಂಟೆನೆನ್ಸ್ ಅಂಡ್ ಪ್ರೊಡಕ್ಷನ್ ಕಾಸ್ಟ್ ಮೇಂಟೆನೆನ್ಸ್ ಕಾಸ್ಟ್ ನ ಕಡಿಮೆ ಮಾಡೋದು. ರಿಡ್ಯೂಸ್ ದ ಆಕ್ಸಿಡೆಂಟ್ ನ ಕಡಿಮೆ ಮಾಡೋದು. ಇನ್ಶೂರಿಂಗ್ ದ pollution control measurement, pollution ಅನ್ನ ಕಂಟ್ರೋಲ್ ಮಾಡೋದು. ಸೇಫ್ಟಿ ವರ್ಕಿಂಗ್ ಎನ್ವೈರನ್ಮೆಂಟ್. These are all the benefits of the TPM. Along with approaching the zero equipment cost effect, improving the returns on investment ಏನಿದೆ ರಿಟರ್ನ್ ಇಂಪ್ರೂವ್ಮೆಂಟ್ ಮಾಡುತ್ತದು. ಮ್ಯಾಕ್ಸಿಮಮ್ ರಿಟರ್ನ್ ಬರುತ್ತೆ with the proper maintenance. Rectify the customer complaint ನ rectify ಮಾಡೋದು. Better understanding of the performance of the equipment ನ performance ನ ಅರ್ಥ ಮಾಡ್ಕೊಳಕಾಗುತ್ತೆ. Better understanding of the critical equipment ಯಾವುದು? ಆ ಕ್ರಿಟಿಕಲ್ ಎಕ್ವಿಪ್ಮೆಂಟ್ ಡೌನ್ ಆದ್ರೆ ಕಂಪ್ಲೀಟ್ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ. ಅದನ್ನ ಯಾವ್ದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ಡೇಟಾಬೇಸ್ ಕ್ರಿಯೇಟ್ ಮಾಡಿರ್ತೀರಲ್ಲ, ಅದರಲ್ಲಿ ನೀವು ಅರ್ಥ ಮಾಡ್ಕೋತೀರಾ. ಆ ಕ್ರಿಟಿಕಲ್ ಎಕ್ವಿಪ್ಮೆಂಟ್ ಅನ್ನ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡೋದು. These are all the benefits of TPM. And it improve the quality, improve the teamwork, improve the procedure for changeover and setups, and increasing the involvement of the workforce. Everyone involved, ellaru involved agi workforce teamwork agi ಮಾಡ್ತಾರೆ. These are all the benefits of the TPM. And ಕಾಂಪೊನೆಂಟ್ ಆಫ್ ದ ಮೇಂಟೆನೆನ್ಸ್ ಅಂತ ತಗೊಂಡಾಗ ಅದರಲ್ಲಿ ಕೆಲವೊಂದು ಕಾಂಪೊನೆಂಟ್ಸ್ ಗಳು ಬರುತ್ತೆ. ಏನ್ ಅದರದ್ದು ಕಾಂಪೊನೆಂಟ್? ಮೇಂಟೆನೆನ್ಸ್ ಕಾಂಪೊನೆಂಟ್. ಫಸ್ಟ್ ಥಿಂಗ್, ಮೇಂಟೆನೆನ್ಸ್ ಅಂತಂದ್ರೆ ಒಂದು ಎರಡು ಕೆಲಸ ಆಗುತ್ತೆ. ಒಂದು ಬಿಫೋರ್ ಬ್ರೇಕ್ ಡೌನ್, ಆ ಮಿಷಿನ್ ಸ್ಟಾಪ್ ಆಗೋದಕ್ಕಿಂತ ಮುಂಚೆ ಮಾಡೋ ಕೆಲಸಗಳು ಮೇಂಟೆನೆನ್ಸ್ ಆಗಿರುತ್ತೆ. ಮಿಷಿನ್ ಸ್ಟಾಪ್ ಆದ್ಮೇಲೆ ಅದನ್ನ ರಿಪೇರ್ ಮಾಡೋ ಕೆಲಸನೂ ಮೇಂಟೆನೆನ್ಸ್ ಆಗಿರುತ್ತೆ. ಅದನ್ನ ಲೋವರ್ ಡೌನ್ ಟೈಮ್, ಅಷ್ಟು ಟೈಮ್ ಏನಿದೆ ಪ್ರೊಡಕ್ಷನ್ ಸ್ಟಾಪ್ ಆಗಿರುತ್ತೆ, ಅದಕ್ಕೆ ಅದನ್ನ ಡೌನ್ ಟೈಮ್ ಅಂತ ಕರಿತೀವಿ. ಆ ಡೌನ್ ಟೈಮ್ ನ ಕಡಿಮೆ ಮಾಡ್ಬೇಕು, ಆದಷ್ಟು ಕಡಿಮೆ ಮಾಡ್ಬೇಕು. ಬ್ರೇಕ್ ಡೌನ್ ಟೈಮ್ ಕಡಿಮೆ ಮಾಡ್ಬೇಕು. ಮಿಷಿನ್ ಬ್ರೇಕ್ ಡೌನ್ ಆದ್ಮೇಲೆ ಅದನ್ನ ಬೇಗ ಫಾಸ್ಟ್ ಆಗಿ ರಿಪೇರ್ ಮಾಡಿ ವರ್ಕ್ ಮಾಡೋ ತರ ಮಾಡ್ಬೇಕಾಗುತ್ತೆ. ಅದಕ್ಕೆ ಕಾಂಪೊನೆಂಟ್ ಆಫ್ ದ ಮೇಂಟೆನೆನ್ಸ್ ಅಲ್ಲಿ ಫಸ್ಟ್ ಒನ್ ಲೋವರ್ ಡೌನ್ ಟೈಮ್. ಅಂಡ್ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಸೇಫ್ಟಿ ಇದ್ರೆ ಆಕ್ಸಿಡೆಂಟ್ ಕಡಿಮೆ ಆಗುತ್ತೆ. ಸೇಫ್ಟಿ ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಬಹಳಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾವು ಹಿಸ್ಟ್ರಿಯಲ್ಲಿ ತೆಗೆದು ನೋಡಬಹುದು. ಮಿನಿಮೈಸೇಷನ್ ಆಫ್ ದ ಬ್ರೇಕ್ ಡೌನ್ ನ ಕಡಿಮೆ ಮಾಡೋದು. ಆಪ್ಟಿಮೈಸ್ ಮೇಂಟೆನೆನ್ಸ್ ಕಾಸ್ಟ್, ಇದು ಮೇನ್ ಇಂಟೆನ್ಷನ್ ಆಗುತ್ತೆ. ಮೇಂಟೆನೆನ್ಸ್ ಕಾಸ್ಟ್ ನಾವು ಕಡಿಮೆ ಮಾಡ್ಬೇಕಾಗುತ್ತೆ. ಅಂಡ್ ಡಿಸೈರ್ ಟು ಇಂಪ್ರೂವ್, ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಇಂಪ್ರೂವ್ಮೆಂಟ್ ಎವ್ರಿ ಡೇ ಹ್ಯಾಸ್ ಟು ಬಿ, ದೇರ್ ಶುಡ್ ಬಿ ಇಂಪ್ರೂವ್ಮೆಂಟ್ ಇನ್ ಎವ್ರಿ ಡೇ. ಇಂಡಸ್ಟ್ರಿಯಲ್ ಆಕ್ಟಿವಿಟಿಲಿ ಏನ್ ಪ್ರತಿದಿನ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇರ್ಬೇಕಾಗುತ್ತೆ. ಅದನ್ನ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಕಾಂಪಿಟೆಂಟ್ ಪ್ಲಾನಿಂಗ್ ಫಂಕ್ಷನ್, ಅಂಡ್ ದೇ ಹ್ಯಾವ್ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಯಾವ್ದು ಯಾವಾಗ ರೀಪ್ಲೇಸ್ ಮಾಡ್ಬೇಕಾಗುತ್ತೆ, ಯಾವ್ದನ್ನ ಪ್ರಾಪರ್ ಆಗಿ ಮೇಂಟೆನೆನ್ಸ್ ಮಾಡೋದ್ರಿಂದ ಲೈಫ್ ನ ಇನ್ಕ್ರೀಸ್ ಮಾಡಬಹುದು. ದಟ್ ಇಸ್ ಅ ಕಾಂಪಿಟೆನ್ಸಿ ಪ್ಲಾನಿಂಗ್ ಮೇಂಟೆನೆನ್ಸ್. ನೆವರ್ ಓವರ್ ಶೆಡ್ಯೂಲಿಂಗ್ ಆಗಲ್ಲ. These are all the components of the maintenance.
ಇವಾಗ ಅಸೆಸ್ಮೆಂಟ್ ಸೆಷನ್, ಇನ್ ದಿಸ್ ಅಸೆಸ್ಮೆಂಟ್ ಸೆಷನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಕರಿತೀವಿ MCQ. ಇಲ್ಲಿ ಒಂದು ಕ್ವಶನ್ಸ್ಗೆ 4 ಆಪ್ಷನ್ಸ್ ಇರುತ್ತೆ, ನೀವು ಇದನ್ನ ಓದ್ಕೊಂಡು ಆನ್ಸರ್ ಮಾಡ್ಬೇಕಾಗುತ್ತೆ. ಫಸ್ಟ್ ಕ್ವಶನ್, ಡ್ಯಾಶ್ ಇಸ್ ದ ಫಂಕ್ಷನ್ ಆಫ್ ದ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ದಟ್ ಇಸ್ ಕನ್ಸರ್ನ್ ವಿತ್ ದ ಡೇ ಟು ಡೇ ಪ್ರಾಬ್ಲಮ್ ಆಫ್ ಕೀಪಿಂಗ್ ದ ಫಿಸಿಕಲ್ ಪ್ಲಾಂಟ್ ಇನ್ ಗುಡ್ ಆಪರೇಟಿಂಗ್ ಕಂಡೀಷನ್. ಆಪ್ಷನ್ಸ್ ಎ ಮೇಂಟೆನೆನ್ಸ್, ಆಪ್ಷನ್ ಬಿ ಪ್ಲಾನಿಂಗ್, ಆಪ್ಷನ್ ಸಿ ಚೆಕಿಂಗ್, ಆಪ್ಷನ್ ಡಿ ಮ್ಯಾನೇಜ್ಮೆಂಟ್. ಇದೇನಾಗುತ್ತೆ, ಇದು ನಾನು ಫಸ್ಟ್ ಪ್ರೆಸೆಂಟೇಷನ್ ಅಲ್ಲಿ ಫಸ್ಟ್ ಸ್ಲೈಡ್ ಡೆಫಿನೇಷನ್ ಆಫ್ ದ ಮೇಂಟೆನೆನ್ಸ್ ನಾನು ಹೇಳ್ಬೇಕಾದಾಗ ಹೇಳಿದ್ದೆ. ಮೇಂಟೆನೆನ್ಸ್ ಅಂದ್ರೆ ಇದು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಡೇ ಟು ಡೇ ಆಕ್ಟಿವಿಟಿ ಮಾಡ್ತಾರೆ ಫಿಸಿಕಲ್ ಪ್ಲಾಂಟ್ ನ ಆಪರೇಟಿಂಗ್ ಕಂಡೀಷನ್ ಇಡೋದಕ್ಕೆ. ಅಂದ್ರೆ ಇದರದ ರೈಟ್ ಆನ್ಸರ್ ಏನಾಗಿರುತ್ತೆ, ಆಪ್ಷನ್ ಎ ಮೇಂಟೆನೆನ್ಸ್ ಆಗಿರುತ್ತೆ. Question number 2, which statement is true with respect to function of the maintenance? Maintenance function of maintenance ತಗೊಂಡಾಗ ಈ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಟ್ರೂ ಅನ್ನೋದನ್ನ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಸ್ಟೇಟ್ಮೆಂಟ್ 1, altering existing equipment and buildings is the function of the maintenance team. Second statement, installing the new equipment is not the function of the maintenance. Options are A, only statement 2 is true, B, only statement 1 is true, C, both statement 1 and 2 are true, D, both the statement 1 and 2 are false. ಇಲ್ಲಿ ಎರಡು ಸ್ಟೇಟ್ಮೆಂಟ್ ನಾವು ನೋಡಿದಾಗ ಫಂಕ್ಷನ್ ಆಫ್ ಮೇಂಟೆನೆನ್ಸ್ ತಗೊಂಡಾಗ ಒಂದು ಆಲ್ಟರಿಂಗ್ ದ ಎಕ್ವಿಪ್ಮೆಂಟ್, ಯಾವ್ದು ಬ್ರೇಕ್ ಡೌನ್ ಆಗಿದೆ ಅದನ್ನ ರೀಪ್ಲೇಸ್ ಮಾಡೋದು, ಇಟ್ ಇಸ್ ಆಲ್ಟರಿಂಗ್ ದ ಎಕ್ಸಿಸ್ಟಿಂಗ್ ಎಕ್ವಿಪ್ಮೆಂಟ್ ಮತ್ತು ಬಿಲ್ಡಿಂಗ್, ಇದು ಫಂಕ್ಷನ್ ಆಫ್ ಮೇಂಟೆನೆನ್ಸ್, ಇದು ಕರೆಕ್ಟ್ ಇದೆ, ಇದು ಟ್ರೂ ಇದೆ. ಅಂಡ್ ಇನ್ಸ್ಟಾಲಿಂಗ್ ದ ನ್ಯೂ ಎಕ್ವಿಪ್ಮೆಂಟ್ is not the function of maintenance. ಇಲ್ಲಿ not the function of maintenance ಅಂತ ಕರೀತೀವಿ. ಆಕ್ಚುಲಿ ಮೇಂಟೆನೆನ್ಸ್ ಅಂತ ತಗೊಂಡಾಗ ಇನ್ಸ್ಟಾಲಿಂಗ್ ದ ನ್ಯೂ ಎಕ್ವಿಪ್ಮೆಂಟ್ ಇಸ್ ಆಲ್ಸೋ ಫಂಕ್ಷನ್ ಆಫ್ ಮೇಂಟೆನೆನ್ಸ್. ಇಲ್ಲಿ ನಾಟ್ ಅಂದಾಗ ಇದು ಫಾಲ್ಸ್ ಆಗಿರುತ್ತೆ, ಅಂಡ್ ಇದು ಟ್ರೂ ಆಗಿರುತ್ತೆ, ಇದು ಫಾಲ್ಸ್ ಆಗಿದೆ. ಇಲ್ಲಿ ಅದಕ್ಕೆ ರೈಟ್ ಆನ್ಸರ್ ಏನು, ಓನ್ಲಿ ಸ್ಟೇಟ್ಮೆಂಟ್ 2 is true, ಇದಿಲ್ಲ. So this is the wrong answer. Only statement 1 is true. Yes, this is the right answer. Both the statement are true. Both the statement true ಆಗಿಲ್ಲ. Both the statements are false. ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಏನಾಗಿದೆ, ಆನ್ಸರ್ ಬಿ ಆಗಿರುತ್ತೆ. ಇದೇ ಕ್ವಶನ್ ಅಲ್ಲಿ ಇಲ್ಲಿ ನಾಟ್ ತೆಗೆದಿದ್ರೆ ಏನಾಗ್ತಿತ್ತು, ಆನ್ಸರ್ ಚೇಂಜ್ ಆಗ್ತಿತ್ತು. ಬೋತ್ ದ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ ಆಗಿರ್ತಿತ್ತು. ಕ್ವಶನ್ ನಂಬರ್ 3, considering the following statement 1, TPM prevents the losses and helps to reach the zero accident. Statement 2, in the TPM operators come forward to learn and become ready to do maintenance activity. ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ TPM ಇದರಲ್ಲಿ. ಆ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಟ್ರೂ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಓನ್ಲಿ ಸ್ಟೇಟ್ಮೆಂಟ್ 1 is true, ಓನ್ಲಿ ಸ್ಟೇಟ್ಮೆಂಟ್ 2 is true, ಬೋತ್ ದ ಸ್ಟೇಟ್ಮೆಂಟ್ 1 and 2 are true, ಬೋತ್ ದ ಸ್ಟೇಟ್ಮೆಂಟ್ 1 and 2 are false. ಇಲ್ಲಿ ನಾವು ಈ TPM ತಗೊಂಡಾಗ ನಾನು ಆಬ್ಜೆಕ್ಟಿವ್ ಆಫ್ TPM ಅಂತ ಹೇಳಿದಾಗ 4 zeros ಅಂತ ಹೇಳಿದೆ. ಆಕ್ಸಿಡೆಂಟ್, ಲಾಸಸ್, ಬ್ರೇಕ್ ಡೌನ್ ಅಂಡ್ ಐಡಿಯಲ್ ಇದನ್ನ ನಾವು 0 ಮಾಡಬೇಕು. ಇಲ್ಲಿ TPM prevents the losses and 0 accident. ಇದು ಕರೆಕ್ಟ್, this statement is true. And coming to statement 2, in TPM operators come forward to learn and become ready to do maintenance activity. ನಾನು ವಿಡಿಯೋದಲ್ಲಿ ತೋರಿಸಿದೆ, ಆಪರೇಟರು TPM ದ ಮೇನ್ ಇಂಟೆನ್ಷನ್ ಟೋಟಲ್ ಅಂದ್ರೆ ಎಲ್ಲರೂ ಎಂಪ್ಲಾಯ್ಸ್ ಅಂತ ತಗೊಂಡಾಗ ಬಾಟಮ್ ಲೆವೆಲ್ ಇಂದ ಹಿಡಿದು ಟಾಪ್ ಮ್ಯಾನೇಜ್ಮೆಂಟ್ ವರೆಗೂ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗ್ಬೇಕಾಗುತ್ತೆ ಮೇಂಟೆನೆನ್ಸ್ ಆಕ್ಟಿವಿಟಿಲಿ. ಅದಕ್ಕೆ ಅದನ್ನ ಟೋಟಲ್ ಅಂತ ಕರಿತೀವಿ. ಅದರಲ್ಲಿ ಆಪರೇಟರ್ ಯಾರು ಮೆಷಿನ್ ಅನ್ನು ಆಪರೇಟ್ ಮಾಡ್ತಾ ಇರ್ತಾರೆ, ಆ ಆಪರೇಟರು ಅವರು ಟೆಕ್ನಿಷಿಯನ್ ನ ಕರೀದೇನೆ ಅವರೇ ಕಲ್ತ್ಕೊಂಡು ಲರ್ನ್ ಮಾಡಿ ಅದನ್ನ ಮೇಂಟೆನೆನ್ಸ್ ಆಕ್ಟಿವಿಟಿ ಮಾಡೋದು, ಇದು ಟ್ರೂ ಆಗುತ್ತೆ. ಎರಡು ಸ್ಟೇಟ್ಮೆಂಟ್ ಟ್ರೂ, ಬೋತ್ ದ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. And these are all the solutions for MCQ. 3 questions, A, B, C is the right answer for 1, 2, 3. And thank you.